ನನ್ನ ಸೇವೆಯ ಸಾಕ್ಷಿಯನ್ನು ನಿಮ್ಮ ಮಧ್ಯದಲ್ಲಿ ಹಂಚಿಕೊಳ್ಳಲು ನಾನು ಇಷ್ಟಪಡುತ್ತೇನೆ. ನಿಜವಾಗಲೂ ಯೇಸು ಕ್ರಿಸ್ತನು ನಮ್ಮನ್ನು ಹೆಚ್ಚಾಗಿ ಪ್ರೀತಿಸುವಂತಹ ದೇವರು. ಈ ಸಾಕ್ಷಿ ಕರ್ತನನ್ನು ಪ್ರೀತಿಸುವಂಥವರಿಗೆ, ಸೇವೆಯನ್ನು ಹೆಚ್ಚಾಗಿ ಪ್ರೀತಿಸುವಂಥವರಿಗೆ ಇದು ಬಹಳ ಇಷ್ಟವಾಗಿರುತ್ತದೆ ಮತ್ತು ಪ್ರಯೋಜನಕರವಾಗಿರುತ್ತದೆ. ನಮ್ಮ ದೇವರ ಪ್ರೀತಿ, ಯೇಸುವಿನ ಪ್ರೀತಿ ಎಷ್ಟು ಅಪಾರವಾದದ್ದು ಗೊತ್ತಾ? ಏನು ಇಲ್ಲದ ನನ್ನ ನೀ ನನ್ನ ಮೇಲೆ ಎತ್ತಿದೆ, ನಿನ್ ಪ್ರೀತಿ ನೆನಸಲು ಸ್ತೋತ್ರದಿ ಹಾಡುವೆ. ಏನು ಇಲ್ಲದ ನನ್ನ ನೀ ನನ್ನ ಮೇಲೆ ಎತ್ತಿದೆ, ನಿನ್ ಪ್ರೀತಿ ನೆನಸಲು ಸ್ತೋತ್ರದಿ ಹಾಡುವೆ. ನೀ ನನ್ನ ಪ್ರೀತಿಸಲು ನಾ ಯೋಗ್ಯನೋ ರಾಜ, ನೀ ನನ್ನ ನೆನಸಲು ನನ್ಮನೆ ಎಷ್ಟರದು. ನೀ ನನ್ನ ಪ್ರೀತಿಸಲು ನಾ ಯೋಗ್ಯನೋ ರಾಜ, ನೀ ನನ್ನ ನೆನಸಲು ನನ್ಮನೆ ಎಷ್ಟರದು. ಆಮೆನ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನನ್ನ ಸೇವೆಯ ಸಾಕ್ಷಿಯನ್ನು ನಿಮ್ಮ ಮಧ್ಯದಲ್ಲಿ ಹಂಚಿಕೊಳ್ಳಲು ನಾನು ಇಷ್ಟಪಡುತ್ತೇನೆ. ಯಾಕೆಂದರೆ ನಮ್ಮ ದೇವರು ಸೇವೆ ಮಾಡುವಂತಹ ಮಕ್ಕಳನ್ನು ಹೆಚ್ಚಾಗಿ ಪ್ರೀತಿಸುವಂಥವರು ಮಾತ್ರವೇ ಅಲ್ಲ, ಒಬ್ಬನು ನನ್ನ ಸೇವೆಯನ್ನು ಮಾಡುವುದಾದರೆ ತಂದೆಯಾದ ದೇವರು ಅವನನ್ನು ಘನಪಡಿಸುತ್ತಾರೆ ಎಂಬುದಾಗಿ ಯೇಸು ಸ್ವಾಮಿ ವಚನದಲ್ಲಿ ಹೇಳಲ್ಪಟ್ಟಿದೆ. ಅದೇ ರೀತಿಯಾಗಿ ನಾನು 1985 ಇಸವಿಯಲ್ಲಿ ರಕ್ಷಿಸಲ್ಪಟ್ಟೆ. ಸುವಾರ್ಥ ಪ್ರಾರ್ಥನಾ ಮಂದಿರ ಎಂಬುದಾಗಿ ಹೇಳುವ ಸಭೆಯಲ್ಲಿ ದೀಕ್ಷಾಸ್ಥಾನ ತೆಗೆದುಕೊಂಡೆ. 1986 ಇಸವಿಯಲ್ಲಿ ಪವಿತ್ರಾತ್ಮನಿಂದ ಅಭಿಷೇಕ ಕೂಡ ನನಗೆ ಮಾಡಲ್ಪಟ್ಟಿತು ದೇವರಾತ್ಮನಿಂದ. ಅಲ್ಲಿಂದ ನಾನು ಕೆಲಸವಿಲ್ಲದೆ ಬಹಳ ಕಷ್ಟಪಡುತ್ತಾ ಇದ್ದೆ. ಆ ಸಮಯದಲ್ಲಿ ನಮ್ಮ ಮನೆಯಲ್ಲಿ ಕೂಡ ಕ್ರಿಸ್ಮಸ್ ದಿವಸವೂ ಕೂಡ ಊಟ ಮಾಡುವುದಕ್ಕೆ ಒಂದು ಅನುಕೂಲತೆ ಇಲ್ಲದೆ ಇರುವಂತಹ ಒಂದು ಬಡತನದ ಸ್ಥಿತಿ ಇತ್ತು. ಕೆಲಸಕ್ಕೆ ಬಹಳವಾಗಿ ನಾನು ಒದ್ದಾಡುತ್ತಾ ಇದ್ದೆ. ಆದರೂ ಕೂಡ ಈ ಸ್ಥಿತಿಯಲ್ಲಿ ಕೂಡ ನಾನು ದೇವರ ಸೇವೆಯನ್ನು ದಿನಂಪ್ರತಿ ಮಾಡುತ್ತಾ ಇದ್ದೆ. ಒಂದು ಮನೆಯಲ್ಲಿ ಈ ರೀತಿಯಾಗಿ ದೇವರ ಸುವಾರ್ತೆಯನ್ನು ಸಾರಿ ಚೆನ್ನಾಗಿ ಹಾಡುಗಳನ್ನು ಹಾಡುತ್ತಾ ಇದ್ದೆ. ಆ ಮನೆಯವರು ಹೇಳಿದರು, ನೀನು ಏನಪ್ಪ ಕೆಲಸ ಮಾಡ್ತೀಯಾ, ಬಹಳ ಚೆನ್ನಾಗಿ ಹಾಡ್ತೀಯಾ ಅಂತ ಹೇಳಬೇಕಾದ್ರೆ ನಾನು ಇನ್ನೂ ಕೆಲಸ ಇಲ್ಲ ಅಂತ ಹೇಳಿದೆ. ಅದು ಕೆಲಸ ಇಲ್ಲ ಅದಕ್ಕೆ ಇದನ್ನು ಮಾಡ್ತಾ ಇದೆಯಾ ಅಂತ ಹೇಳಿದ್ರು. ಇಲ್ಲ ಕೆಲಸ ದೇವರು ಯೇಸು ಸ್ವಾಮಿ ಕೊಡ್ತಾರೆ, ಆದರೆ ಯೇಸು ಸ್ವಾಮಿ ನನಗೆ ಕೊಟ್ಟಂತಹ ಈ ಪಾಪದಿಂದ ಬಿಡುಗಡೆ ಕೊಟ್ಟಂತಹ ಸಂತೋಷವನ್ನು ನಿಮ್ಮ ಮಧ್ಯದಲ್ಲಿ ನಾನು ಹಂಚಿಕೊಳ್ತಾ ಇದ್ದೇನೆ ಅಂತ ಹೇಳಿದೆ. ಅವರು ಅಷ್ಟರ ಮಟ್ಟಿಗೆ ಸ್ವೀಕಾರ ಮಾಡಿಕೊಳ್ಳಲಿಲ್ಲ. ಆದರೂ ಕೂಡ ನನ್ನ ಮನೆಗೆ ಬಂದು ಹೆಚ್ಚಾಗಿ 10 ಪ್ರಾರ್ಥನೆ ಮಾಡಿದೆ. ದೇವರೇ, ನೀವು ನನಗೆ ಒಂದು ಕೆಲಸವನ್ನು ಕೊಡುವುದಾದರೆ ನಾನು ಇನ್ನೂ ನಿಮಗಾಗಿ ಆಸಕ್ತಿಯಿಂದ ನಾನು ಸೇವೆಯನ್ನು ಮಾಡುತ್ತೇನೆ ಎಂಬುದಾಗಿ. ಅಲ್ಲಿಂದ ಒಂದು ಕಂಪನಿಯಲ್ಲಿ, ಒಂದು ಒಳ್ಳೆಯ NGF ಎಂಬುದಾಗಿ ಹೇಳುವಂಥ ಕಂಪನಿಯಲ್ಲಿ ಒಳ್ಳೆಯ ಕೆಲಸ ಸಿಕ್ಕಿತು. ಆ ಕೆಲಸ ಸಿಕ್ಕಿದ ಮೇಲೆ ನಮ್ಮ ಕುಟುಂಬದ ಬಡತನದ ಸ್ಥಿತಿ ಹೋಗಿ ಮೇಲೆ ಬರುವುದಕ್ಕೆ ಪ್ರಾರಂಭವಾಯಿತು. ನಮ್ಮ ತಂಗಿಯಂದರಿಗೆ ಮದುವೆ ಮಾಡಿಕೊಡುವಂತಹ ಎಲ್ಲ ಕಾರ್ಯದಲ್ಲಿ ದೇವರು ನನಗೆ ಸಹಾಯ ಮಾಡೋದು. ಯಾಕೆಂದರೆ ನಮ್ಮ ತಂದೆಯವರು ರಿಟೈರ್ಡ್ ಆಗಿ ಮನೆಯಲ್ಲಿದ್ದರು. ಆದರೆ ಆ ಸಮಯದಲ್ಲಿ ಕುಟುಂಬದ ಜವಾಬ್ದಾರಿಕೆಯನ್ನು ತೆಗೆದುಕೊಂಡು ಎಲ್ಲವನ್ನ ನಾನು ಮುಂದೆ ಸಾಗಿಸಿಕೊಳ್ಳುವುದಕ್ಕೆ ದೇವರು ಕೃಪೆ ಮಾಡಿದರು. ಆ ಸಮಯದಲ್ಲಿ ಕೂಡ ಅನೇಕ ಹಾಡುಗಳನ್ನು ಬರೆದು ಅನೇಕ ಪಬ್ಲಿಕ್ ಮೀಟಿಂಗ್ಗಳಲ್ಲಿ ಹಾಡುಗಳನ್ನು ಹಾಡುತ್ತಾ ಇದ್ದೆ. ಒಂದು ಹಾಡುಗಳ ಮೂಲಕವಾಗಿ ಕೂಡ ಅನೇಕ ಆತ್ಮಗಳನ್ನು ಕೂಡ ದೇವರು ರಕ್ಷಿಸಿದರು. ನಿನ್ನ ಪ್ರೀತಿಗೇನು ಮಾಡಲಿ ದೇವ ಎಂಬುದಾಗಿ
ಈ ಹಾಡು ಅನೇಕರನ್ನ ಮುಟ್ಟಿತು. ಮಾತ್ರವೇ ಅಲ್ಲ, ಅನೇಕ ಕನ್ವೆನ್ಷನ್ ಹಾಲ್ಗಳ ಕನ್ವೆನ್ಷನ್ ಮೀಟಿಂಗ್ಗಳಲ್ಲಿ ಹಾಡುಗಳನ್ನು ಹಾಡಿ ದೇವರ ನಾಮನ ಮಹಿಮೆ ಪಡಿಸುತ್ತಾ ಇದ್ದೆ. ಅದಕ್ಕೆ ನಂತರವಾಗಿ ನನಗೆ ಒಂದು ಒಳ್ಳೆಯ ಹೆಂಡತಿ ದೇವರು ಕೃಪೆಯಾಗಿ ಅನುಗ್ರಹಿಸಿ ಕೊಟ್ಟ ಮೇಲೆ ಮದುವೆ ಆಗಿ ನನಗೆ ಇಬ್ಬರು ಅನುಗ್ರಹವಾದಂತಹ ವರಗಳನ್ನು ಕೊಟ್ಟಂಥ ಇಬ್ಬರು ಮಕ್ಕಳನ್ನು ದೇವರು ನನಗೆ ಕೊಟ್ಟರು. ಅದಕ್ಕೆ ನಂತರವಾಗಿ ಬೈಬಲ್ ಕಾಲೇಜಿನಲ್ಲಿ ಟ್ಯಾಫ್ಟಿ ಮೂಲಕವಾಗಿ ಓದಿ ಗ್ರ್ಯಾಜುಯೇಷನ್ ಆಗುವಂತೆ ದೇವರು ಅದ್ಭುತ ಮಾಡಿದರು. ಸಣ್ಣ ಪುಟ್ಟ ಸೇವೆಗಳನ್ನು ಮಾಡಿಕೊಂಡು ಅನೇಕ ಊರುಗಳಿಗೆ ಹೋಗಿ ಸುವಾರ್ತೆಯನ್ನು ಸಾರಿಕೊಂಡು ಬರ್ತಾ ಇದ್ದೆ. ಕಾಲಕ್ರಮೇಣವಾಗಿ ದೇವರ ಅಭಿಷೇಕದ ಬಲವು ನನ್ನಲ್ಲಿ ಹೆಚ್ಚುತ್ತಾ ದೇವರಾತ್ಮ ನನ್ನೊಟ್ಟಿಗೆ ಮಾತನಾಡುತ್ತಾ ಇನ್ನೂ ನಿನ್ನ ಸೇವೆಯನ್ನು ನನ್ನೊಟ್ಟಿಗೆ ನೀನು ಇರುವುದಾದರೆ ನಿನ್ನ ಸೇವೆಯನ್ನು ಹೆಚ್ಚಿಗೆ ನಾನು ಬೆಳೆಸುತ್ತೇನೆ ಎಂಬುದಾಗಿ ದೇವರಾದ ಕರ್ತರು ನನ್ನೊಟ್ಟಿಗೆ ಮಾತನಾಡಲು ಪ್ರಾರಂಭಿಸಿದರು. ಅನೇಕರಿಗೆ ಸ್ವಸ್ಥತೆ, ಬಿಡುಗಡೆ, ಆರೋಗ್ಯ, ಸೈತಾನ ಬಾಟ ಮಂತರ ಬಂಧನಗಳಿಂದ ಬಿಡುಗಡೆ ಆಗ್ತಾ ಇತ್ತು. ಆ ಸಮಯದಲ್ಲಿ ನೋಡಿರಿ ಪ್ರಿಯರೇ, ಇನ್ನು ಕೋವಿಡ್-19 ಎಂಬುದಾಗಿ 1919ನೇ ಇಸವಿಯಲ್ಲಿ ಈ ಕೋವಿಡ್-19 ಈ ಕೊರೋನಾ ರೋಗ ಪ್ರಾರಂಭವಾಯಿತು. ಪ್ರಾರಂಭವಾಗುವುದಕ್ಕೆ ಮುಂಚಿತವಾಗಿ 3 ತಿಂಗಳಿಂದ ದೇವರಾದ ಕರ್ತನು ನನ್ನೊಟ್ಟಿಗೆ ನೀವು TV ಕಾರ್ಯಕ್ರಮ ಮಾಡಬೇಕು, TV ಕಾರ್ಯಕ್ರಮದಲ್ಲಿ ಸುವಾರ್ತೆಯನ್ನು ಹೇಳಬೇಕು ಎಂಬುದಾಗಿ ಹೆಚ್ಚಾಗಿ ನನ್ನನ್ನು ಬಲಪಡಿಸುತ್ತಾ ಇದ್ದರು. ದೇವರೇ, ನನಗೆ ಹಣವಿಲ್ಲ, ಅದು ತುಂಬ ಹೆಚ್ಚಿನ ಒಂದು ಹಣವು ಬೇಕಾಗುತ್ತೆ, ಖರ್ಚು ಬೇಕಾಗುತ್ತೆ, ನಾನು ಏನಪ್ಪ ಮಾಡಲಿ, ನಾನು ಒದಗಿಸಿಕೊಡ್ತೀನಿ, ನೀನು ಮಾಡಬೇಕು ಎಂಬುದಾಗಿ. ಅದನ್ನು ಒಂದು 6 ತಿಂಗಳಿಂದ ನಾನು ತಡ ಮಾಡಿಕೊಂಡು ಬರುತ್ತಲೇ ಇದ್ದೆ. ಆದರೆ ಕೊನೆಯದಾಗಿ ನವೆಂಬರ್ ಬರುವ ತಿಂಗಳಿನಲ್ಲಿ ನೀನು ಮಾಡಲೇಬೇಕು ಎಂಬುದಾಗಿ ದೇವರಾತ್ಮನು ಹೆಚ್ಚಾಗಿ ನನ್ನೊಟ್ಟಿಗೆ ಮಾತನಾಡಲು ಪ್ರಾರಂಭಿಸಿದರು. ಡಿಸೆಂಬರ್ ತಿಂಗಳಿನಿಂದ, ಅಂದರೆ ನವೆಂಬರ್ ತಿಂಗಳಿನಿಂದಲೇ ನಾನು ಆ ಶೂಟಿಂಗ್ನ ಪ್ರಾರಂಭ ಮಾಡಿ ಡಿಸೆಂಬರ್ ತಿಂಗಳಿಂದ ಪ್ರಾರಂಭ ಮಾಡುವಾಗ ನ್ಯೂ ಹೋಪ್ TV ಕಾರ್ಯಕ್ರಮದಲ್ಲಿ ಒಳ್ಳೆಯ ದೇವರು ಎಂಬುದಾಗಿ ಹೇಳುವ ಕಾರ್ಯಕ್ರಮದ ಮೂಲಕವಾಗಿ ಈ TV ಕಾರ್ಯಕ್ರಮ ಪ್ರಾರಂಭವಾಯಿತು. ಯಾವಾಗ TV ಕಾರ್ಯಕ್ರಮದಲ್ಲಿ ಸುವಾರ್ತೆಯನ್ನು ಹೇಳಲು ಪ್ರಾರಂಭಿಸಿದನೋ ಅಲ್ಲಿ ಕೋವಿಡ್ ಬಂತು. ನೋಡಿ ಪ್ರಿಯರೇ, ದೇವರು ಎಷ್ಟು ಅದ್ಭುತವಾಗಿ, ಆ ಕೋವಿಡ್ನಲ್ಲಿ ಯಾರೂ ಸಭೆ ಸೇರಂಗಿಲ್ಲ, ಜನರು ಸೇರಂಗಿಲ್ಲ, ಬೇರೆ ಕಡೆ ಹೋಗಂಗಿಲ್ಲ. ಆದರೆ ದೇವರು ನನಗೆ TV ಮೂಲಕವಾಗಿ ಸೇವೆಯನ್ನು ಮಾಡುವಂಥ ಒಂದು ದೊಡ್ಡ ಅವಕಾಶವನ್ನು ಮಾಡಿಕೊಟ್ರು. ಆ TV ಸೇವೆಯಲ್ಲಿ ಹೆಚ್ಚಾಗಿ ಆಸಕ್ತಿಯಿಂದ ಅನೇಕ ವಿಷಯಗಳ ಬಗ್ಗೆ ಸ್ವಾರ್ಥೆಯನ್ನು ನಾನು ಹೆಚ್ಚಾಗಿ ಸಾರ್ತಾ ಇದ್ದೆ. ಅದರ ಮೂಲಕವಾಗಿ ಒಂದೊಂದು ವಾರಕ್ಕೆ, ಪ್ರತಿ ವಾರಕ್ಕೆ ಅದರ ಕಾರ್ಯಕ್ರಮಗಳನ್ನು ಕೇಳಿ ಅನೇಕ ದೇವರ ಮಕ್ಕಳು, ಕ್ರಿಸ್ತನನ್ನು ಅರಿಯದವರು ಕೂಡ, ನಿಮ್ಮ ಕಾರ್ಯಕ್ರಮ ಈಗ ತಾನೇ ನೋಡಿದೆ ಸರ್, ನನ್ನ ಕಣ್ಣಲ್ಲಿ ನೀರು ಬರ್ತಾ ಇದೆ, ನನಗೆ ಕಷ್ಟ ಇದೆ, ಸಮಸ್ಯೆ ಇದೆ, ಈ ಕಾರ್ಯಕ್ಕಾಗಿ ಪ್ರಾರ್ಥನೆ ಮಾಡಿ ಸರ್ ಎಂಬುದಾಗಿ ಅನೇಕ ಫೋನ್ಗಳು ಬರಲು ಪ್ರಾರಂಭವಾಯಿತು. ಫೋನ್ಗಳ ಮೂಲಕವಾಗಿ ಪ್ರಾರ್ಥನೆ ಮಾಡುವ ದೇವರು ಅನೇಕ ಅದ್ಭುತಗಳನ್ನು ಮಾಡುತ್ತಾ ಇದ್ರು. ಈ ರೀತಿಯಾಗಿ ಮಾತ್ರವೇ ಅಲ್ಲ, ಅದಕ್ಕೆ ನಂತರವಾಗಿ ದೊಡ್ಡ ದೊಡ್ಡ ಯೂತ್ ಮೀಟಿಂಗ್ಗಳೆಲ್ಲ ಮಾಡುವಂತೆ ದೇವರು ಮಾಡೋಕ್ಕೆ ಹೇಳಿದರು. ಯೂತ್ ಮೀಟಿಂಗ್ಗಳನ್ನ ಕೂಡ ನಾವು ಮಾಡಿದ್ದೇವೆ. ಅದೇ ರೀತಿಯಾಗಿ ದೊಡ್ಡ ತಿಂಗಳಿಗೆ ಒಂದು ಸಾರಿ ಬಿಡುಗಡೆ ಮತ್ತು ಆಶೀರ್ವಾದ ಕೂಟವನ್ನು ನಡೆಸಬೇಕು ಎಂಬುದಾಗಿ ದೇವರಾತ್ಮನ ಪ್ರೇರೇಪಣೆಯಿಂದ ತಿಂಗಳಿಗೊಂದು ಸಾರಿ ಕೂಡ ಅದು ಕೂಡ ನಡೆಸ್ತಾ ಇದೆ. ಒಂದು ಕಂಪನಿಯಲ್ಲಿ ಕೆಲಸ ಮಾಡಿಕೊಂಡು ಈ ಸ್ವಾರ್ಥ ಸೇವೆಯನ್ನು ನಾನು ಮಾಡುತ್ತಾ ಇದ್ದೆ. ಆದರೆ ನೋಡ್ರಿ ಪ್ರಿಯರೇ, ಈ TV ಕಾರ್ಯಕ್ರಮದ ಮೂಲಕವಾಗಿ ದೇವರು ಅನೇಕ ಅದ್ಭುತಗಳನ್ನು ಮಾಡುತ್ತಾ ಇದ್ರು. ಒಂದು ಅದ್ಭುತವನ್ನು ಮಾತ್ರ ನಿಮ್ಮ ಮಧ್ಯದಲ್ಲಿ ಹೇಳಿಕೊಳ್ಳಲು ಇಷ್ಟಪಡುತ್ತೇನೆ. ಒಂದು ಸಹೋದರಿಗೆ ಫೋನ್ ಮಾಡಿ ನನ್ನ ಮಗಳಿಗಾಗಿ ಪ್ರಾರ್ಥನೆ ಮಾಡಿರಿ ಅಂತ ಹೇಳಿದ್ರು, ಅಷ್ಟೇ, ಬೇರೆ ಏನೂ ಹೇಳಲಿಲ್ಲ. ಕಣ್ಣು ಮುಚ್ಚಿ ನಾನು ಯಾಕೆ ಏನು ಅಂತ ಹೇಳಲಿಲ್ಲ. ದೇವರಾತ್ಮನು ಸ್ಪಷ್ಟವಾಗಿ ತಿಳಿಯಪಡಿಸಿದ್ರು, ಆ ಮಗಳು ಫಾರಿನ್ ಹೋಗುವುದಕ್ಕೆ ಅನೇಕ ಅಡೆತಡೆಗಳು ಇದೆ, ಈಗ ನಾನು ಬಿಡುಗಡೆ ಕೊಡುತ್ತಾ ಇದ್ದೇನೆ ಎಂಬುದಾಗಿ ಹೇಳಿದ ಪ್ರೇರೇಪಣೆಯ ಮೇಲೆಗೆ ದೇವರಾತ್ಮನಿಂದ ಬಿಡುಗಡೆ ಹೊಂದಿಕೊಂಡರು. ನಾನು ಸಿಸ್ಟರ್ಗೆ ಹೇಳಿದೆ, ನಿಮ್ಮ ಮಗಳಿಗಾಗಿ ನೀವು ಕೇಳಿಕೊಂಡಿದ್ದೀರಾ, ಮಗಳು ಅತಿ ಬೇಗನೆ ಫಾರಿನ್ಗೆ ಹೋಗ್ತಾರೆ, ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ ಅಂತ ಹೇಳಿ ನಾನು ಫೋನ್ ಇಟ್ಟೆ. ತಕ್ಷಣ ಆ ಸಹೋದರಿ ಏನೂ ರೆಸ್ಪಾಂಡ್ ಮಾಡಿಲ್ಲ. ಹೌದು ನೀವು ಹೇಳಿದ್ದು ನಿಜ, ಏನೂ ಹೇಳಿಲ್ಲ. ನನಗೆ ದೇವರೇ ನೀವು ಹೇಳಿದ್ದನ್ನು ನಾನು ಹೇಳಿದ್ದೀನಿ. ಅದಕ್ಕೆ ನಂತರವಾಗಿ 1-2 ವಾರಕ್ಕೆ ನಂತರವಾಗಿ ನೀವು ಹೇಳಿದ ಹಾಗೆ ಫೋನ್ ಮಾಡಿದ್ರು ಸಹೋದರಿ, ನೀವು ಹೇಳಿದ ಹಾಗೆ ನಮ್ಮ ಮಗಳು ಫಾರಿನ್ಗೆ ಹೋಗಿದ್ದಾರೆ, ಹೆಚ್ಚಿನ ವಿದ್ಯಾಭ್ಯಾಸ ಮಾಡುವುದಕ್ಕೆ, ಹೈಯರ್ ಸ್ಟಡೀಸ್ ಮಾಡುವುದಕ್ಕೆ ಅನೇಕ ಅಡೆತಡೆಗಳಿತ್ತು, ಎಲ್ಲ ಅಡೆತಡೆಗಳು ನೀಗಿಸಿ ಈಗ ಅಲ್ಲಿ ಹೋಗಿ ಸೇರಿದ್ದಾಳೆ. ಅದಕ್ಕೆ ನಿಮಗೆ ಫೋನ್ ಮಾಡಿದೆ. ಆದರೆ ನಾನು ನಿಮಗೆ ಕಾಣಿಕೆ ನಿಮ್ಮ ಕೈಯಲ್ಲಿ ಕೊಡೋದಿಲ್ಲ. ನಿಮಗೇನಾದರೂ ಒಂದು ಹಾಲ್ ಏನಾದರೂ ಬೇಕಾದರೆ ಅದಕ್ಕೆ ಬೇಕಾದಂತಹ ಹಣದ
ವ್ಯವಸ್ಥೆಯನ್ನು ನಾನು ಮಾಡಿಕೊಡ್ತೀನಿ, ಅಡ್ವಾನ್ಸ್ ಮಾಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಮುಂಚಿತವಾಗಿ ದೇವರಾದ ಕರ್ತನು 2021ನೇ ಇಸ್ವಿಯಲ್ಲಿ ಸೆಪ್ಟೆಂಬರ್ ತಿಂಗಳು 21ನೇ ತಾರೀಕು ದೇವರಾದ ಕರ್ತನು ಇದೇ ಮೈಸೂರು ರಸ್ತೆಯಲ್ಲಿ ನಿನಗೆ ಒಂದು ಪ್ರಾರ್ಥನಾಲಯವನ್ನು ಕೊಡುತ್ತೇನೆ, ಆದರೆ ನೀನು ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ ಹೇಳಿದ್ರು. ಅದು ನನ್ನ ಡೈರಿಯಲ್ಲಿ ಬರೆದಿಟ್ಟಿದ್ದೀನಿ. ಹಾಗೆ ಅದಾದ ಮೇಲೆ ಕರೆಕ್ಟಾಗಿ 1 ವರ್ಷಕ್ಕೆ ನಂತರವಾಗಿ ಅಕ್ಟೋಬರ್ ತಿಂಗಳು 2022ನೇ ಇಸ್ವಿಯಲ್ಲಿ ಈ ಸಹೋದರಿ ಹೇಳ್ತಾ ಇದ್ದಾರೆ, ನಾನು ಕೇಳಲಿಲ್ಲ. ನಾನು ಹೇಳಿದೆ, ಸಿಸ್ಟರ್, ನಾನು ನಿಮ್ಮನ್ನು ಯಾವುದೋ ಒಂದು ಮಾತು ಕೂಡ ಒಂದು ಪೈಸಾ ಹಣವನ್ನು ಕೂಡ ಕೇಳಲಿಲ್ಲ, ನೀವೇ ಹೇಳ್ತಾ ಇದ್ದೀರಾ. ಅದು ನಿಮ್ಮ ದೇವರಿಂದ ಆಗಿರುವುದೇ ಆದರೆ ನಾನು ನೋಡಲ್ಲ, ಒಂದು ಹಾಲನ್ನು ನೋಡಲ್ಲ ಎಂದು ಹೇಳಿದೆ. ನೋಡಿ ಬ್ರದರ್ ಅಂತ ಹೇಳಿದ್ರು. ಒಂದು ಹಾಲನ್ನು ನೋಡುವಾಗ ಮೈಸೂರು ರಸ್ತೆಯಲ್ಲೇ ಬ್ಯಾಟ್ರಾಯಂಪುರದಲ್ಲೇ ದೇವರಾದ ಕರ್ತನು ಒಂದು ಹಾಲನ್ನು ನನಗೆ ಕೊಟ್ಟರು. ಆಗ ನಾನು ನಮ್ಮ ಮಿಸಸ್ ಬಂದು ಅದಕ್ಕೆ ಅಡ್ವಾನ್ಸನ್ನು ಕೊಟ್ಟು ನನಗೆ ಅಲ್ಲಿ ಪ್ರಾರ್ಥನೆ ಮಾಡಿ ಮನೆಗೆ ಹೋಗಿ ಪ್ರಾರ್ಥನೆಯಲ್ಲಿ ಕುಳಿತೇವೆ. ಕುಟುಂಬದ ಪ್ರಾರ್ಥನೆಯಲ್ಲಿ ನನಗೆ ಬಹಳ ಸಂತೋಷವಾಯಿತು. ದೇವರ TV ಕಾರ್ಯಕ್ರಮದ ಮೂಲಕವಾಗಿ ಅನೇಕ ಆತ್ಮಗಳನ್ನು ಕೊಟ್ರಿ, ಮಾತ್ರವೇ ಅಲ್ಲ ಅನೇಕರಿಗೆ ಸ್ವಸ್ಥತೆ ಬಿಡುಗಡೆ ಆಗ್ತಾ ಇದೆ. ಈಗ ನನಗೆ ಒಂದು ಹಾಲ್ ಕೂಡ ಕೊಟ್ಟಿದ್ದೀರಾ, ಇದರಲ್ಲಿ ಅನೇಕ ಜನರು ಸೇರಿ ನಿಮ್ಮ ನಾಮವನ್ನು ಮಹಿಮೆ ಪಡಿಸ್ತೇವೆ, ಅನೇಕರಿಗೆ ಸ್ವಸ್ಥತೆ ಆಗುತ್ತೆ, ಬಿಡುಗಡೆ ಆಗುತ್ತೆ, ಆಶೀರ್ವಾದ ಉಂಟಾಗುತ್ತೆ ಅಂತ ಹೇಳಿ ಈ ಒಂದು ಕಾರ್ಯದಲ್ಲಿ, ಈ ಒಂದು ಸೇವೆಯಲ್ಲಿ ಹೆಚ್ಚಾಗಿದೆ. ಆದರೆ ದೇವರ ಒಂದು ಉದ್ದೇಶವೇ ಬೇರೆವೇ ಆಗಿತ್ತು ಪ್ರಿಯರೇ. ಅದು ಏನಂತ ನಾನು ನಿಮಗೆ ಹೇಳ್ತೀನಿ. ಕುಟುಂಬ ಪ್ರಾರ್ಥನೆಯಲ್ಲಿ ನಾನು, ನಮ್ಮ ಹೆಂಡತಿ, ಮಕ್ಕಳೆಲ್ಲರೂ ಸೇರಿ ಹೆಚ್ಚಾಗಿ ದೇವರ ಆತ್ಮವು ಬಲವಾಗಿ ತುಂಬಿಸಲು ಪ್ರಾರ್ಥಿಸಿದರು. ಪ್ರಾರ್ಥನೆ ಮಾಡಿದೆವು, ಬಲವಾಗಿ ತುಂಬಿಸಲ್ಪಟ್ಟಿತು. ಆಗ ದೇವರೇ, ನೀವು ನನಗೆ ಕೊಟ್ಟಂಥ ಈ ಹಾಲಿಗಾಗಿ ಸ್ತೋತ್ರ, ಈ ಪ್ರಾರ್ಥನಾ ಆಲಯಕ್ಕಾಗಿ ಸ್ತೋತ್ರ ಎಂಬುದಾಗಿ ನಾನು ದೇವರಿಗೆ ಹೆಚ್ಚಾಗಿ ಸ್ತೋತ್ರ ಮಾಡ್ತಾ ಇದ್ದರೆ, ನನ್ನ ಕಣ್ಣಿನ ಮುಂದೆ ಆತ್ಮೀಯ ಕಣ್ಣುಗಳು ತೆರೆಯಲ್ಪಟ್ಟಿತು. ನನ್ನ ಕಣ್ಣಿನ ಮುಂದೆ ಯೇಸು ಕ್ರಿಸ್ತನ ಒಂದು ರೂಪ, ಕಣ್ಣಿನಲ್ಲಿ ನೀರು ಬರುತ್ತಾನೇ ಇತ್ತು. ಇನ್ನೊಂದು ಕಡೆ ನೋಡುವುದಾದರೆ ಅನೇಕ ಜನರು ಮಾಲ್ಗಳಿಗೆ ಹೋಗಿ ಅವರು ಮನರಂಜನೆ ಕಾರ್ಯಕ್ರಮಗಳಿಗೆ ಹೋಗ್ತಾ ಇದ್ದಾರೆ. ಈ 2 ದೃಶ್ಯವನ್ನು ನೋಡ್ತಾ ಇದ್ದೀನಿ. ಏನು ಸ್ವಾಮಿ ಇದು, ನನಗೆ ಅರ್ಥ ಆಗ್ತಾ ಇಲ್ಲ, ಏನಿದು ವಿಷಯ ಅಂತ ಹೇಳಬೇಕಾದರೆ ಅಲ್ಲಿ ನೋಡು ಅಂತ ಹೇಳಿದ್ರು. ಅವರು ಚೆನ್ನಾಗೇ ಇದ್ದಾರಲ್ಲ, ಸಂತೋಷವಾಗಿದ್ದಾರೆ, ನಿಮ್ಮ ಕಣ್ಣಿನಲ್ಲಿ ಯಾಕೆ ನೀರು ಎಂಬುದಾಗಿ ನಾನು ದೇವರ ಬಳಿಯಲ್ಲಿ ಕೇಳ್ತಾ ಇದ್ದೆ. ಆಗ ಇನ್ನೂ ನೀನು ಆಳವಾಗಿ ನೋಡಬೇಕು ಮಗನೇ ಎಂಬುದಾಗಿ ಹೇಳುವಾಗ ಆಳವಾಗಿ ನೋಡದೆ ಅವರು ಆ ಮನರಂಜನೆ ಕಾರ್ಯಕ್ರಮದಲ್ಲಿ ಐಸ್ ಕ್ರೀಮ್ ತಿಂದ್ಕೊಂಡು ನೋಡಿಕೊಂಡು ಆ ಒಂದು ಮಾಲ್ಗೆ ಹೋಗುವಾಗ ಮಾಲಿನ ಹಿಂಭಾಗದಲ್ಲಿ ದೊಡ್ಡ ಒಂದು ಮೊಸಳೆ ಬಾಯಿಯಲ್ಲಿ ಹೋಗ್ತಾ ಇದ್ದಾರೆ. ಏನಿದು ಮೊಸಳೆ ಬಾಯಲ್ಲಿ ಹೋಗ್ತಾ ಇದ್ದಾರೆ ಅಂತ ನೋಡುವಾಗ ಮೊಸಳೆ ಬಾಯಿನ ಒಳಗಡೆ ಹೋಗಿ ನರಕದಲ್ಲಿ ಅವರು ಬೀಳ್ತಾ ಇದ್ದಾರೆ. ಆಗ ನಾನು ಯೇಸು ಸ್ವಾಮಿ ಮುಖವನ್ನು ನೋಡುವಾಗ ಅವರ ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಅನೇಕರು ನರಕದ ಹಾದಿಗೆ ಹೋಗ್ತಾ ಇದ್ದಾರೆ, ಅನೇಕರು ತನ್ನ ಪಾಪದ ಜೀವಿತದಲ್ಲಿ ಹೋಗ್ತಾ ಇದ್ದಾರೆ. ನೀನು ಬರೀ ಬಿಡುಗಡೆ, ಸ್ವಸ್ಥತೆ, ಆರೋಗ್ಯ ಎಂಬುದಾಗಿ ಇಷ್ಟು ದಿವಸ ಸೇವೆ ಮಾಡದೆ, ನನ್ನ ನಾಮವನ್ನು ಮಹಿಮೆ ಪಡಿಸದೆ, ಆದರೆ ಇನ್ನು ಮೇಲೆ ನೀನು ಆತ್ಮಗಳ ರಕ್ಷಣೆಗಾಗಿ ನೀನು ಪ್ರಾರ್ಥನೆ ಮಾಡಬೇಕು. ಅವರಿಗೆ ಸ್ವಸ್ಥತೆ, ಬಿಡುಗಡೆ, ಆಶೀರ್ವಾದ ಮಾತ್ರವೇ ಅಲ್ಲ, ಆ ಆತ್ಮಗಳನ್ನು ರಕ್ಷಿಸುವುದಕ್ಕೆ, ಪಾಪದಿಂದ ಬಿಡುಗಡೆ, ಅವರು ಮಾಡುವಂಥ ಅನ್ಯಾಯ, ಮೋಸ, ಇವುಗಳನ್ನು ಪಾಪಗಳನ್ನು ಅವರಿಗೆ ಅರುಹನ್ನು ಹುಟ್ಟಿಸಿ ಸರಿಯಾದ ದಾರಿಯಲ್ಲಿ ನಡೆಸಿ ಅವರನ್ನು ನನ್ನ ಕುರಿಗಳಾಗಿ ನಡೆಸಬೇಕು ಎಂಬುದಾಗಿ ಸ್ಪಷ್ಟವಾಗಿ ಮಾತನಾಡಿದರು. ಆಗ ನನ್ನ ಸೇವೆಯಲ್ಲಿ, ಓ ದೇವರೇ, ನೀವು ಈ ಸಭೆಯ ಒಂದು ಸೇವೆಯನ್ನು ನೀವು ಹೇಳುತ್ತಾ ಇದ್ದೀರಾ ಎಂಬುದಾಗಿ ಆ ಸೇವೆಗಾಗಿ ಒಪ್ಪಿಸಿಕೊಟ್ಟೆ. ಆಗ ಇನ್ನೂ ಮುಂದುವರಿಸಿ ಆ ಒಂದು ವಿಷನ್, ಆ ಒಂದು ದರ್ಶನ ಮುಂದುವರಿಸಿ ಹೋಗ್ತಾನೇ ಇತ್ತು. ದೇವರೇ, ಈ ಸೇವೆಯನ್ನು ಮಾಡುವುದಕ್ಕೆ ನನಗೆ ಇನ್ನೂ ಅನೇಕ ದೇವರ ಹಣದ ವ್ಯವಸ್ಥೆಗಳು ಬೇಕು, ಏನಪ್ಪ ಮಾಡುವುದು ಎಂಬುದಾಗಿ ಯೋಚನೆ ಮಾಡ್ತಾನೇ ಇದ್ದೀನಿ. ದೇವರು ನನ್ನ ಮುಂದೆ ಈ ಸೇವೆಯನ್ನು ನಾನು ಮಾಡ್ತೀನಿ ಸ್ವಾಮಿ ಅಂತ ಒಪ್ಪಿಸಿಕೊಟ್ಬಿಟ್ಟೆ. ಒಪ್ಪಿಸಿಕೊಟ್ಟ ತಕ್ಷಣವೇ ನನ್ನ ಬಟ್ಟೆಯೆಲ್ಲ ಬದಲಾವಣೆ ಆಗ್ತಾ ಇದೆ. ಒಂದು ರಾಜರ ಒಂದು ಬಟ್ಟೆ ಹಾಗೆ ಮಿನುಗುತ್ತಾ ಇದೆ. ನನ್ನನ್ನು ನಾನೇ ನೋಡ್ಕೊಳ್ತಾ ಇದ್ದೀನಿ. ಒಂದು ಗೋಲ್ಡನ್ ಜರಿಯಾಗಿ ನನ್ನ ಕೈಯಲ್ಲಿ ದೊಡ್ಡ ಒಂದು ಖಡ್ಗ ಕೊಡಲ್ಪಡ್ತಾ ಇದೆ. ನನ್ನ ಡ್ರೆಸ್ಸು, ನನ್ನ ಕಾಲಿನ ಪಾದರಕ್ಷೆ ಎಲ್ಲ ಚೇಂಜ್ ಆಗ್ತಾ ಇದೆ. ಅದಕ್ಕೆ ನಂತರವಾಗಿ ಒಂದು ದೊಡ್ಡ ಒಂದು ರಥವು ಕೂಡ ಬಂದು ಇಳಿತಾ ಇದೆ. ಇದರಲ್ಲಿ ನೀನು ಹತ್ತಬೇಕು. ಹತ್ತಿದ ಮೇಲೆ ಅದು ಆ ರಥ ಹೋಗಲಿಲ್ಲ. ನಿನ್ನ ಮಕ್ಕಳು, ನಿನ್ನ ಹೆಂಡತಿ ಕೂಡ ಅದರಲ್ಲಿ ಹತ್ತಬೇಕು. ಅವರನ್ನು ಕೂಡ ನೋಡ್ತೀನಿ, ಅವರ ಬಟ್ಟೆಗಳೆಲ್ಲ, ಅವರ ಕಾಲಿನ ಪಾದರಕ್ಷೆಗಳು ಎಲ್ಲ ಬದಲಾವಣೆ ಆಗ್ತಾ ಇದೆ. ಬದಲಾವಣೆ ಹಾಗೆ ನಾವೆಲ್ಲರೂ ರಥದಲ್ಲಿ ಕುಳಿತುಕೊಳ್ಳುವಾಗ ರಥವು ಪ್ರಾರಂಭವಾಗುತ್ತೆ. ನೀವು ಕುಟುಂಬ ಸಮೇತರಾಗಿ ನನ್ನ ಸೇವೆಯನ್ನು ನೀವು ಮಾಡಬೇಕು, ನಾನು ಇದನ್ನು ನಡೆಸುತ್ತೇನೆ ಅಂತ ಹೇಳಿದ್ರು. ಆದರೂ ಕೂಡ ನಾನು ಮೌನವಾಗಿದ್ದೆ. ನೀನು ಮೌನವಾಗಿರೋದೇನು? ನಿನಗೆ ಹಣದ ಕೊರತೆಗಳು ಬೇಕಾ? ಅಲ್ಲಿ ನೋಡು ಅಂತ ಹೇಳಿದ್ರು.
ಅಲ್ಲಿ ನೋಡುವಾಗ ಒಂದು ದೊಡ್ಡ ದೇವದೂತನು ದೊಡ್ಡ ಒಂದು ಬ್ಯಾಗನ್ನು ಹಾಕಿಕೊಂಡಿದ್ದಾನೆ. ಆ ಚೀಲದಲ್ಲಿ ಅನೇಕ ಹಣಗಳಿದೆ. ನಿನಗೆ ಯಾವ ಕೊರತೆಗಳು ಬರುವುದಿಲ್ಲ. ನಿನಗೆ ಯಾವಾಗ ಹಣ ಬೇಕು, ಒಂದು ವಸ್ತು ಬೇಕು ಎಂಬುದಾಗಿ ನೀನು ಅಂದುಕೊಳ್ತೀಯೋ ತಕ್ಷಣವೇ ಹಣವು ಒದಗಿಸಿಕೊಟ್ಟು ಆ ಅಗತ್ಯಗಳು ಸಂಧಿಸಲ್ಪಡುತ್ತದೆ ಅದ್ಭುತವಾಗಿ ಅಂತ ಹೇಳಿದ್ರು. ಅದು ನನಗೆ ಸ್ವಲ್ಪ ಖುಷಿ ಕೊಡ್ತು. ಅದು ಮಾತ್ರವಲ್ಲ, ನಿನಗೂ ನಿನ್ನ ಮಕ್ಕಳಿಗೆ ಯಾವ ರೋಗಗಳು ಬರದಂತೆ ಆರೋಗ್ಯವಾಗಿ ನಾನು ಕಾಯ್ತೀನಿ ಅಂತ ಹೇಳಿದ್ರು. ಮೂರನೆಯ ವಾಗ್ದಾನ ಒಂದು ಇನ್ನೂ ಯೋಚನೆ ಕೂಡ ಮಾಡ್ತಾನೇ ಇದೆ. ನೀನು ಯೋಚಿಸುತ್ತಾ ಇರುವುದ ಕಾರ್ಯವೇನೇನು? ಆ ಒಂದು ಪ್ರಾರ್ಥನಾ ಆಲಯದ ಸುತ್ತಲೂ ನನ್ನ ಶಕ್ತಿಯುತವಾದ ದೇವದೂತರುಗಳನ್ನು ನಿನಗೆ ಆಜ್ಞಾಪಿಸಿ ಕಾವಲಾಗಿ ಕೊಡುತ್ತೇನೆ. ನಿನ್ನ ಕೂದಲುಗಳು ಕೂಡ ಎಣಿಸಲ್ಪಟ್ಟಿದೆ ಎಂಬುವ ಹಾಗೆ ನಾನು ನಿನ್ನನ್ನು ಕಾಯುತ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಕೊಟ್ಟರು. ಇಷ್ಟೊಂದು ವಾಗ್ದಾನಗಳನ್ನು ಹೊಂದಿಕೊಂಡ ಮೇಲೆ ಇನ್ನೇನು ಸ್ವಾಮಿ, ನೀವೆಲ್ಲ ನಡೆಸ್ತೀರಾ, ನೀವೇ ಎಲ್ಲ ಖರ್ಚುಗಳನ್ನು ನೋಡ್ಕೊಳ್ತೀರಾ, ನಾನು ನಿಂತು ಸೇವೆ ಮಾಡಬೇಕು ಅಷ್ಟೇ ಅಲ್ವಾ ಅಂತ ಹೇಳಬೇಕಾದರೆ ಯೇಸು ಸ್ವಾಮಿಗೆ ಬಹಳ ಸಂತೋಷವಾಗಿ ನನ್ನನ್ನು ಬಾಚಿ ಅಪ್ಪಿಕೊಂಡ್ರು ಪ್ರಿಯರೇ. ಅದಕ್ಕೆ ನಂತರವಾಗಿ ಈ ಒಂದು ಆಲಯದಲ್ಲಿ, ಈ ಒಂದು ಪ್ರಾರ್ಥನಾ ಆಲಯದಲ್ಲಿ ಅನೇಕ ಆತ್ಮಗಳು ಬರುವುದಕ್ಕೆ ಶುರು ಮಾಡಿದ್ರು. ನಾನು ಎಲ್ಲಿ ಹೋಗಿ ಸೇವೆ ಮಾಡ್ತಾ ಇಲ್ಲ, ಸಂಧಿಸ್ತಾ ಇದ್ದೇನೆ. ತಾನೇ ತನ್ನ ಮೈಸೂರಿಂದ ಆತ್ಮಗಳು ಬರ್ತಾ ಇದ್ದಾರೆ, ಆನೇಕಲ್ಲಿಂದ ಬರ್ತಾ ಇದ್ದಾರೆ, ದೊಡ್ಡ ದೊಡ್ಡ ಊರುಗಳಿಂದ ಬರ್ತಾ ಇದ್ದಾರೆ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಅನೇಕರಿಗೆ ಸ್ವಸ್ಥತೆ. ಇಲ್ಲಿ ಫೋನಿಂದ ಬಿಡುಗಡೆ ಪ್ರಾರ್ಥನೆ ಮಾಡುವಾಗಲೇ ಊರಲ್ಲಿರುವಂಥ ಒಂದು ಸಹೋದರಿಗೆ 2 ಕಾಲು ಮಂಡಿ ನೋವು, ನಡೆಯೋಕ್ಕೆ ಆಗಲಿಲ್ಲ. ಇಲ್ಲಿಂದ ಅವರು ಫೋನನ್ನು ಕೊಟ್ಟು ಪ್ರಾರ್ಥನೆ ಮಾಡುವಾಗ ದಾವಣಗೆರೆಯಲ್ಲಿರುವಂಥ ಸಹೋದರಿಗೆ 2 ಕಾಲಿನ ನೋವುಗಳಿಂದ, ಮಂಡಿ ನೋವುಗಳಿಂದ ದೇವರು ಸ್ವಸ್ಥತೆ ಕೊಟ್ಟು ವಾರ ನಂತರ ಭಾನುವಾರ ಇಲ್ಲಿ ಬಂದು ಅವರು ಸಾಕ್ಷಿ ಹೇಳಿದ್ರು. ನೀವು ಫೋನಲ್ಲಿ ಪ್ರಾರ್ಥನೆ ಮಾಡಿದ ಕೂಡಲೇ ದೇವರ ಯೇಸು ಕ್ರಿಸ್ತನು ನನಗೆ ಬಿಡುಗಡೆ ಕೊಟ್ಟರು ಎಂಬುದಾಗಿ ಅನೇಕ ಅದ್ಭುತಗಳನ್ನು ಮಾಡಿದರು. ಮಾತ್ರವೇ ಅಲ್ಲ, ದೇವರೇ, ನಾನು ಒಂದು ಸಭೆಯಲ್ಲಿ 35 ವರ್ಷಗಳ ಕಾಲವಾಗಿ ಸೇವೆಯನ್ನು ಮಾಡ್ತಾ ಇದ್ದೇನೆ. ಕನ್ನಡ ಭಾಷಾಂತರವನ್ನು ಮಾಡ್ತಾ ಇದ್ದೆ. ಹಾಡುಗಳನ್ನು ಬರೆದು ಹಾಡುಗಳನ್ನು ಹಾಡ್ತಾ ಇದ್ದೆ. ಅನೇಕರಿಗೆ ಹಾಡುಗಳನ್ನು ಕೂಡ ಕಲಿಸಿಕೊಡ್ತಾ ಇದ್ದೆ. ಈ ಒಂದು ಸೇವೆಯಲ್ಲಿ ಇದ್ದೀನಲ್ಲ, ಈ ಒಂದು ಸಭೆಯನ್ನು ಬಿಟ್ಟು ನಾನು ಸ್ವಂತವಾಗಿ ನಾನು ಮಾಡಬೇಕಾ ಎಂಬುದಾಗಿ ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇರುವಂಥ ಸಮಯದಲ್ಲಿ ಅನೇಕ ಬಾರಿ ಪ್ರಾರ್ಥನೆ ಮಾಡಿದ್ದೀನಿ. ನಾನು ಹೇಳುವವರೆಗೂ ನೀನು ಅಲ್ಲೇ ಇರಬೇಕು, ಅಲ್ಲಿ ಸೇವೆ ಮಾಡಬೇಕು, ನಾನು ಹೇಳುವಾಗ ನೀನು ಹೊರಟು ಬರಬೇಕು ಅಂತ ಹೇಳಿದ್ರು. 3 ಸಾರಿ ಅದೇ ರೀತಿಯಾಗಿರಬೇಕು ಹೇಳಿ ಅದೇ ರೀತಿಯಾದಂತಹ ಒಂದು ವಾಕ್ಯವನ್ನು ಕೇಳಿದೆ. ಅಲ್ಲಿಯವರೆಗೂ 35 ವರ್ಷಗಳಾಗಿ ಸುವಾರ್ಥ ಪ್ರಾರ್ಥನಾ ಮಂದಿರ ಎಂಬುದಾಗಿ ಹೇಳುವಂತಹ ಸಭೆಯಲ್ಲಿ ನಾನು ಪ್ರಾಮಾಣಿಕ ಒಂದು ವಿಶ್ವಾಸಿಯಾಗಿ ಇದ್ದು ದಶಮಾಂಶ ಕಾಣಿಕೆ ಕೊಡುವುದರಲ್ಲಿ, ಆರಾಧನೆ ಭಾಗವಹಿಸುವುದರಲ್ಲಿ, ಬೋಧಕರಿಗೆ ವಿಧೇಯನಾಗಿರುವುದರಲ್ಲಿ, ದೇವರ ನಾಮಕ್ಕೆ ಮಹಿಮೆಗಾಗಿ ಎಲ್ಲ ವಿಷಯದಲ್ಲಿಯೂ ಸರಿಯಾಗಿ ಇದ್ದು ನಡೆದುಕೊಂಡದನ್ನು ದೇವರಾದ ಕರ್ತನು ಇದ್ದಾನೆ. ಮಾತ್ರವೇ ಅಲ್ಲ, ಈ ರೀತಿಯಾಗಿ ಇರುವಂಥ ಸಮಯದಲ್ಲಿ ತಕ್ಷಣ ಒಂದು ದಿವಸ ಒಂದು ಕನಸಿನ ಮೂಲಕವಾಗಿ ದೇವರಾತ್ಮ ಮಾತಾಡಿದರು. ಒಂದು ದೊಡ್ಡ ಕನಸಿನಲ್ಲಿ ಅದೇ ಒಂದು ಸಭೆಯಲ್ಲಿ ನಾನು ಇದ್ದೇನೆ. ನನ್ನನ್ನು ದೇವರಾದ ಕರ್ತನ ನೀನು ಮುಂದೆ ಬಾ ಅಂತ ಕರೀತಾರೆ. ಅದಕ್ಕೆ ಪಕ್ಕದಲ್ಲಿ ಒಬ್ಬರು ಬೆಳ್ಳಗಿನ ವಸ್ತ್ರವನ್ನು ಹಾಕಿಕೊಂಡು ನಿಂತಿದ್ದಾರೆ. ನನ್ನನ್ನು ಕರೆದ ಆ ದೇವರು ರಾಜರ ಒಂದು ವಸ್ತ್ರವನ್ನು ಧರಿಸಿಕೊಂಡು, ಕಿರೀಟವನ್ನು ಧರಿಸಿಕೊಂಡು, ಕೈನಲ್ಲಿ ಒಂದು ದಂಡವನ್ನು ಹಿಡಿದುಕೊಂಡು ನನ್ನನ್ನು ಕರೆಯುವಾಗ ನಾನು ಅಲ್ಲಿ ಹೋಗ್ತೀನಿ. ನಾನಲ್ಲಿ ಹೋಗುವಾಗ 2 ಕೈಗಳನ್ನು ನನ್ನ ಮೇಲೆ ಮುಟ್ಟಿ ಆಶೀರ್ವಾದ ಮಾಡುವಾಗ ನನ್ನಲ್ಲಿ ದೇವರ ಬಲವಾದ ಪ್ರಸನ್ನತೆ ಹೆಚ್ಚಾಗಿ ಇಳಿತಾ ಇದೆ. ಚೆನ್ನಾಗಿ ನಾನು ನೋಡ್ತಾ ಇದ್ದೇನೆ. ಬಹಳ ಹೊತ್ತು ನನ್ನಲ್ಲಿ ಇಳಿತದೆ. ಅದಕ್ಕೆ ನಂತರವಾಗಿ ನಾನು ಸಾಷ್ಟಾಂಗವಾಗಿ ಅವರಿಗೆ ಬಿದ್ದು, ನನಗೆ ದೇವರೇ, ನೀವು ಸತ್ಯವಾದ ದೇವರು, ನೀವು ಸೃಷ್ಟಿಕರ್ತನು ಎಂಬುದಾಗಿ ದೇವರಿಗೆ ಆರಾಧನೆ ಮಾಡ್ತಾ ಇದ್ದೆ. ಏನೂ ಮಾತಾಡಿಲ್ಲ, ಸುಮ್ಮನೆ ಇದ್ದೆ. ಆಮೇಲೆ ಆ ದೇವರು ನೀನು ಮೇಲಕ್ಕೆ ಹೇಳಬಹುದು ಅಂತ ಹೇಳಿ ಪಕ್ಕದಲ್ಲಿ ಇರುವಂತಹ ದೇವರ ಆತ್ಮನು ಬೆಳ್ಳಗಿನ ವಸ್ತ್ರವನ್ನು ಧರಿಸಿಕೊಂಡು, ಈಗ ನೀನು ಈ ಸಭೆಯನ್ನು ಬಿಟ್ಟು ನೀನು ಹೋಗಬಹುದು ಅಂತ ಹೇಳ್ತಾರೆ. ಆಗ ನಾನು ಮುಂದೆ ಬಂದು ನಮ್ಮ ಸಭೆಯ ಹಿಂಭಾಗದಿಂದ ಹೊರಗಡೆ ಬಂದು ಹೋಗುವಾಗ ಅವರು ನನ್ನನ್ನು ನೋಡಿ ನಗ್ತಾ ಇದ್ದಾರೆ. ನಗುಮುಖದಿಂದ ನನ್ನನ್ನು ದೇವರಾತ್ಮನ ಕಳಿಸಿಕೊಟ್ರು ಅಂತ ನಾನು ನಂಬುತ್ತೇನೆ. ನಾನು ಹೊರಗಡೆ ಬಂದಾಗ ಅನೇಕರು ಕುಂಟರು, ಕುರುಡರು, ಬಡವರು, ಬಟ್ಟೆ ಇಲ್ಲದವರು, ಅವರಿಗಾಗಿ ನಾನು ಹೆಚ್ಚಾಗಿ ಪ್ರಾರ್ಥನೆ ಮಾಡ್ತೇನೆ. ದೇವರೇ, ಇವರ ಅಗತ್ಯಗಳನ್ನು ಸಂಧಿಸಿರಿ, ಇವರ ಬಡವರು ಎಲ್ಲ ಸಮಸ್ಯೆಗಳು ಬಗೆಹರಿಯಲಿ ಎಂಬುದಾಗಿ ಹೇಳುವಾಗ ಅವರೆಲ್ಲ ಬಟ್ಟೆಗಳ ಬದಲಾವಣೆ ಆಗ್ತಾ ಇದೆ, ರೋಗಗಳು ವಾಸಿ ಆಗ್ತಾ ಇದೆ. ನಾನು ನಿನ್ನನ್ನು ದಾರಿ ನಡೆಸ್ತೀನಿ ಅಂತ ಹೇಳಿ ದೇವರಾತ್ಮನ ನನ್ನನ್ನು ಕಳಿಸಿಕೊಟ್ರು. ಇದೇ ಜನವರಿ ತಿಂಗಳು
ಕೊನೆಯ ವಾರದಲ್ಲಿ ನಮ್ಮ ಸ್ವಾರ್ಥ ಪ್ರಾರ್ಥನಾ ಮಂದಿರ ಎಂಬುದಾಗಿ ಹೇಳುವಂಥ ಸಭೆಯಲ್ಲಿ ಸಾಕ್ಷಿ ಹೇಳಿ ಸಭೆಯ ಬೋಧಕರ ಒಂದು ಆಶೀರ್ವಾದ ಪಡೆದುಕೊಂಡು ಹೊರಗಡೆ ಬರುವಂತೆ ದೇವರು ಅನುಗ್ರಹ ಮಾಡಿದ್ದಾರೆ. ಅಲ್ಲಿಂದ ಈ ಒಂದು ಸೇವೆಯನ್ನು ಈ 2024ನೇ ಇಸವಿ ಫೆಬ್ರವರಿ ತಿಂಗಳಿನಿಂದ ಈ ಸಭೆಯ ಸೇವೆಯನ್ನು ದೇವರ ಆಶೀರ್ವಾದ ಕರವಾಗಿ ನಡೆಸುತ್ತಾ ಬರ್ತಾ ಇದ್ದಾರೆ. ಪ್ರಥಮ ಒಂದು ತಿಂಗಳಿನಲ್ಲೇ 4 ಜನ ಆತ್ಮಗಳು ರಕ್ಷಣೆ ಹೊಂದಿದರು. ಇನ್ನು 2 ತಿಂಗಳಾದ ಮೇಲೆ ಇನ್ನೂ 4 ಜನ ಆತ್ಮಗಳು ರಕ್ಷಣೆ ಹೊಂದಿದರು. ದೇವರು ವಾಗ್ದಾನ ಕೊಟ್ಟಿದ್ದಾರೆ. ಇದು ಚಿಕ್ಕದಾದಂಥ ಒಂದು ಸಭೆ ದೊಡ್ಡ ಸಭೆಯನ್ನಾಗಿ ಇನ್ನು 1000 ಗಟ್ಟಲೆ ಜನರು ಆತ್ಮಗಳು ರಕ್ಷಣೆ ಹೊಂದುತ್ತಾರೆ ಎಂಬುದಾಗಿ ದೇವರು ವಾಗ್ದಾನವನ್ನು ಕೊಟ್ಟಿದ್ದಾರೆ. ಪ್ರಿಯರೇ, ಕರೆದಾತನು ನಂಬಿಕಸ್ಥನು, ಕೊನೆಯವರೆಗೂ ದಾರಿ ನಡೆಸುತ್ತಾನೆ. ನನ್ನ ಕೇಳುತ್ತಾ ಇರುವಂಥ ನನ್ನ ಪ್ರೀತಿಯ ಸಹೋದರನೇ ಸಹೋದರಿಯೇ, ಸೇವಕರೇ, ಸಭಾಪಾಲಕರೇ, ಎವಾಂಜಲಿಸ್ಟ್ಗಳೇ, ಸುವಾರ್ತಿಕರೇ, ದೇವರು ಕರೆದ ದೇವರು ನಿಮಗೆ ಯಾವುದೇ ತೊಂದರೆಗಳಿದ್ದರೂ ಕೂಡ, ನಿಮಗೆ ಹಣದ ಕಷ್ಟಗಳಿದ್ದರೂ ಕೂಡ, ಸಮಸ್ಯೆಗಳಿದ್ದರೂ ಕೂಡ ಚಿಂತೆ ಮಾಡಬೇಡ್ರಿ. ಸೇವೆಯಲ್ಲಿ ಹೋರಾಟಗಳು ಇದ್ದೇ ಇರುತ್ತೆ. ಯುದ್ಧವಿಲ್ಲದೆ ಜಯವಿಲ್ಲ. ಕಷ್ಟವಿಲ್ಲದೆ ನಮಗೆ ಸುಖವು ನಾವು ನಿರೀಕ್ಷಿಸುವುದಕ್ಕೆ ಸಾಧ್ಯವಿಲ್ಲ. ಕಷ್ಟದ ಮಧ್ಯದಲ್ಲಿ ದೇವರಾದ ಕರ್ತನು, ಹಲ್ಲೆಲೂಯಾ, ದೇವರಾದ ಕರ್ತನು ನಮ್ಮ ಸಂಗಡ ಇದ್ದು ಅಗತ್ಯಗಳನ್ನು ಸಂಧಿಸುವಂತಹ ದೇವರು. ನನ್ನ ಸೇವೆಯ ಸಾಕ್ಷಿಯಲ್ಲಿ ಕೊನೆಯದಾಗಿ ಒಂದೇ ಒಂದು ಮಾತನ್ನು ಹೇಳಕ್ಕೆ ಬಯಸ್ತಾ ಇದ್ದೇನೆ. ದೇವರ ಸೇವೆಯನ್ನು ನಾವು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದರೆ ಸಾಕು, ನಮ್ಮ ಅಗತ್ಯಗಳೆಲ್ಲ ಸಂಧಿಸಲ್ಪಡ್ತದೆ. ಇನ್ನೊಂದು ಸಾಕ್ಷಿಯನ್ನು ಕೂಡ ಹೇಳ್ತೀನಿ. ನನ್ನ ಸಾಲವೆಲ್ಲ ದೇವರಾದ ಕರ್ತನು ಪರಿಹರಿಸಿಬಿಟ್ರು. ಹೇಗೆ ನನ್ನ ಸಾಲ ಎಲ್ಲ ಪರಿಹಾರವಾಯಿತು ನನಗೆ ಗೊತ್ತಿಲ್ಲ. ಹಲ್ಲೆಲೂಯಾ. ಅನೇಕರು ಕಾಣಿಕೆ ಕೊಟ್ಟರು ಅಂತ ಇಲ್ಲ. ದೇವರು ಅದ್ಭುತವಾಗಿ ಅದನ್ನು ಸಾಲವನ್ನೆಲ್ಲ ಮುಚ್ಚಿಸಿಕೊಡುವುದಕ್ಕೆ ದಾರಿಗಳನ್ನು ದೇವರು ನನಗೆ ತೆರೆದರು. ಅದ್ಭುತವಾಗಿ ಎಲ್ಲ ಸಾಲಗಳು ದೇವರಾದ ಕರ್ತನು ಸಾಲ ಮನ್ನಾ ಮಾಡಿದ್ದಾರೆ. ಅದ್ಭುತವನ್ನು ಮಾಡಿದ್ದಾರೆ. ಕರ್ತನಿಗಾಗಿ ಸೇವೆಯನ್ನು ಮಾಡಿರಿ. ಕೊನೆ ಕಾಲವು ಸ್ವಲ್ಪವಾಗಿದೆ. ಸೈತಾನು ಅನೇಕರನ್ನು ಕೆಟ್ಟ ದಾರಿಗೆ, ಕೊಲೆಗೆ, ದರೋಡೆಗೆ, ವಂಚನೆಗೆ, ಮೋಸಕ್ಕೆ, ವ್ಯಭಿಚಾರಕ್ಕೆ ಎಳೆದುಕೊಂಡು ಹೋಗಿ ನರಕಕ್ಕೆ ದೊಬ್ಬುತ್ತಾ ಇದ್ದಾರೆ. ಅನೇಕರಿಗೆ ಅದು ಗೊತ್ತಾಗ್ತಾ ಇಲ್ಲ. ನಾವು ಒಳ್ಳೆಯ ಮಾರ್ಗವನ್ನು ಹೇಳಿಕೊಟ್ಟು ಅವರಿಗೆ ಸರಿಯಾದ ದಾರಿಯಲ್ಲಿ ನಡೆಸುವಂಥ ಈ ಸೇವೆಯನ್ನು ನಾವು ಮಾಡೋಣ. ದೇವರಾದ ಕರ್ತನು ಅವರನ್ನು ಆಶೀರ್ವದಿಸುತ್ತಾನೆ, ನಮ್ಮನ್ನು ಆಶೀರ್ವದಿಸುತ್ತಾನೆ. ದೇವರ ನಾಮ ಮಹಿಮೆ ಹೊಂದುತ್ತದೆ. ಯೇಸು ಕ್ರಿಸ್ತನಿಗೆ ಸಂತೋಷವಾಗುತ್ತದೆ. ಒಬ್ಬ ಪಾಪಿ ಮಾನಸಾಂತರ ಹೊಂದುವಾಗ ಪರಲೋಕದಲ್ಲಿ ಹೆಚ್ಚಾದ ಸಂತೋಷ ಉಂಟಾಗುತ್ತದೆ. ನರಕ ಲೋಕದಲ್ಲಿ ದುಃಖವು, ಗೋಳಾಟವೂ ಇರುತ್ತದೆ. ಹಲ್ಲೆಲೂಯಾ. ಆದ್ದರಿಂದ ದೇವರಿಗಾಗಿ ನಾವು ಸೇವೆಯನ್ನು ಮಾಡೋಣ. ಕರ್ತನು ಈ ಸಾಕ್ಷಿ ಕೇಳಿದಂಥ ನಿಮ್ಮೆಲ್ಲರನ್ನು ಕೂಡ ಆಶೀರ್ವದಿಸಲಿ, ಪ್ರೋತ್ಸಾಹಿಸಲಿ. ನಿಮ್ಮೊಟ್ಟಿಗೆ ಕರ್ತನಿರಲಿ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.